ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ KCD ನೀಟ್ ಇಬ್ಬರಿಗೂ ಕೇಳಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇಲ್ಲಿ 2 ಲಕ್ಷ ಅಥವಾ 1.5 ಲಕ್ಷ ಮೇಲೆ ಇದ್ದವ್ರಿಗೆ ಸಿಗತ್ತಾ ಸೀಟ್ ಅಂತ ಭಾಳ ಜನ ಡೌಟ್ ಪಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗೆ ಎಕ್ಸಾಂಪಲ್ಗೆ ಇಲ್ಲಿ 1 ಲಕ್ಷ ಇದೆ, ಕೆಲವು 1,75,000 ಅಂತ ಇದೆ. ಓಕೆ, ಸಿಗಲ್ಲ ಅಂತಲ್ಲ. ಭಾಳ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಕೌನ್ಸಿಲಿಂಗ್ ಬಿಟ್ಟು ಹೋಗ್ತೀರಾ. ಹಂಗೆ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಬಂದಿದ್ದೀರಾ ಅಂದರೆ ಒಂದು ಸೀಟ್ ನೀವು ಪಡೆದುಕೊಂಡು ಹೋಗಬೇಕು, ಯಾವುದೇ ಕೋರ್ಸಲ್ಲಿ ಆಗಿರ್ಬೋದು. ಸೊ ಇದಕ್ಕೆ ಟೆಕ್ನಿಕ್ ಏನು, ಹೆಂಗೆ ನೀವು ಸೀಟ್ ಪಡಿಬೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಬಹಳಷ್ಟು ಜನಕ್ಕೆ ಈ ರೀತಿ ಬರುತ್ತೆ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ. ಇದಕ್ಕೆ ಕಾರಣ ಏನಂದರೆ ನಿಮ್ಮ ರ್ಯಾಂಕಿಂಗ್ ಅಲ್ಲ. ಸೊ ನಿಮ್ಮ ಕಾರಣ ಏನಂದರೆ ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಯಾಕೆಂದರೆ ಅವರು ಹೇಳಿದ್ದಾರೆ. ಇಲ್ಲಿ ನೋಡಿ ಎಕ್ಸಾಂಪಲ್ಗೆ ಇಲ್ಲಿ 1,60,000 ಇಲ್ಲಿ ಕೆಳಗಡೆ ಇದೆ, ಬಾಟಮಲ್ಲಿ ಇದೆ, 1,60,000 ಸಿಕ್ಕಿದೆ ಒಬ್ಬರಿಗೆ. ಅದಕ್ಕೆ 1,20,000 ಸಿಕ್ಕಿದೆ ಕೆಲವೊಬ್ಬರಿಗೆ. ಇನ್ನೂ ಸಾಕಷ್ಟು ಹಾಗೆ ಸಿಗ್ತಾನೆ ಇರುತ್ತೆ. 1,75,000, 2 ಲಕ್ಷ ಕೂಡ ಸಿಗುತ್ತೆ. ಆದರೆ ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಮ್ಯಾಕ್ಸಿಮಮ್ ಕಾಲೇಜನ್ನು ಆ್ಯಡ್ ಮಾಡಿ. ಬರೀ ಇಂಜಿನಿಯರಿಂಗ್ ಅಷ್ಟೇ ನೀವು ಫೋಕಸ್ ಆಗ್ಲಿಕ್ಕೆ ಹೋಗ್ಬಿಡಿ. ಇನ್ ಕೇಸ್ ಇಂಜಿನಿಯರಿಂಗಲ್ಲಿ CSE ಬ್ರಾಂಚ್ ಆಗಿದರೆ ಸೊ ಅದರ ಬಿಟ್ಟು ನೀವು ಬೇರೆ ಮೆಕ್ಯಾನಿಕಲು, ಸಿವಿಲ್ಲು, ENC, EEE, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವೆಲ್ಲ ಕೂಡ ಹಾಕ್ಕೊಳ್ಳಿ. ಅದಲ್ಲದೆ BNYS, BSc ನರ್ಸಿಂಗು, ಅಗ್ರಿಕಲ್ಚರು, ಮತ್ತು ಇನ್ನು ಬೇರೆ ಬೇರೆ ಕೋರ್ಸ್ ಇದ್ದಾವಲ್ವ, ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಯಾವುದಾದ್ರು ಸಿಗುತ್ತೆ. ಓಕೆ, ಅವ್ರು KAದವ್ರು ಮೆನ್ಷನ್ ಮಾಡೋ ಪ್ರಕಾರ ನೀವು 2,000ವರೆಗೂ ಕೂಡ ನೀವು ಕಾಲೇಜನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಆಪ್ಷನ್ಸ್ಗಳನ್ನು ಹಾಕಿ 2,000 ಕೂಡ ನೀವು ಅಪ್ಲಿಕೇಶನ್ ಅಂದರೆ ಒಂದು ಆಪ್ಷನ್ಸನ್ನು ಕೊಟ್ಟರೆ ಅಟ್ಲೀಸ್ಟ್ ಯಾವುದಾದ್ರು ಕಾಲೇಜ್ ಸಿಗುತ್ತೆ. ಈ ರೀತಿ ಬರೋದಕ್ಕಿಂತ ಈಗ ಹೇಳ್ತೀನಿ, ಆದಷ್ಟು ವಿದ್ಯಾರ್ಥಿಗೆ ಈ ರೀತಿ ಬರುತ್ತೆ. ಆವಾಗ ನೀವು ಕೇಳ್ತೀರ, ಸರ್ ನಾ ಏನು ಮಾಡಲಿ, ನಾ ಏನು ತಪ್ಪು ಮಾಡಿದೆ ಅಂತ. ಇದು ತಪ್ಪಾಗಬಾರ್ದು. ಈ ತಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಇದಾತಂದರೆ ನೀವು ಮತ್ತೆ ಭಾಳಷ್ಟು ಪ್ರಾಬ್ಲಮನ್ನು ಫೇಸ್ ಮಾಡ್ತೀರಾ. ಸೊ ಪ್ಲೀಸ್ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಆಪ್ಷನ್ಸನ್ನು ನೀವು ನೀಡಬೇಕು. ಇವಾಗಲೇ ಹೇಳ್ತಾ ಇದ್ದೇನೆ, ಟೆಕ್ನಿಕ್ ಇಷ್ಟೇ. ಓಕೆ, ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ರಿಸಲ್ಟ್ ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳಿದ್ದೀರಾ. ಆದಷ್ಟು ಬೇಗನೆ ಬಿಡ್ತಾರೆ. ಇಲ್ಲಿ ನೋಡಿ ಕೆಲವೊಬ್ಬರು ನಾವು ಟಚ್ ಮಾಡೋಕ್ಕಾಗಲ್ಲ KAದವರಿಗೆ. ಓಕೆ, ಕೆಲವೊಬ್ರು ಡ್ರಾಪ್ ತೊಗೊಂಬಿಡೋಣ ಅಂತ ಹಂಗೆಲ್ಲ ಅನ್ಕೋತೀರ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ಬಂದಿದ್ದಾರೆ ಅಂದರೆ ಒಂದು ಸೀಟನ್ನು ನೀವು ತೊಗೊಂಡೇ ಹೋಗಿ. ಓಕೆ, ಮತ್ತು ಡ್ರಾಪ್ ಒಂದು ವರ್ಷ ಯಾಕೆ ವೇಸ್ಟ್ ಮಾಡ್ತೀರಾ ಹಾಗಾಗಿ. ಓಕೆ, ಸೊ ನಾನು ನಿಮ್ಮ ಜೊತೆ ಇರುವಾಗ ಡೋಂಟ್ ವರಿ. ಓಕೆ ಸರ್, ನೋಡಿ ಈ ರೀತಿ ಇದೆ, ಸಿಗತ್ತಾ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಸಿಗುತ್ತೆ, ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಬರೀ ನಾನು ಹೇಳಿದ್ನಲ್ಲ, ಬರೀ ಇಂಜಿನಿಯರಿಂಗ್ ಅಷ್ಟೇ ರೆಸ್ಟ್ರಿಕ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಬೇರೆ ನಾನ್ ಇಂಜಿನಿಯರಿಂಗ್ ಕೋರ್ಸ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ. ಓಕೆ ಸರ್, ನಂದು 17,000 ಬಂದಿದೆ, ಸಿಗುತ್ತೆ ಚೆನ್ನಾಗಿರುವಂಥದ್ದು. ಓಕೆ, BNYS ಬಗ್ಗೆ ಆದಷ್ಟು ಬೇಗನೆ ಸಪ್ರೇಟ್ ವಿಡಿಯೋ ಬರುತ್ತೆ. ಬಟ್ ಇವಾಗ ಸದ್ಯ ಮಟ್ಟಕ್ಕೆ ನೀವು ಆಪ್ಷನ್ಸನ್ನು ನೀಡಿ, ಡಿಪೆಂಡಿಂಗ್. ಬರೀ ನೀವು ಕೂಡ BNYS ಅಷ್ಟೇ ಸ್ಟಿಕ್ ಆಗಲಿಕ್ಕೆ ಹೋಗಬೇಡಿ. ಬೇರೆ ಕೋರ್ಸ್ ಕೂಡ ನೀವು ಚಾಯ್ಸ್ ಮಾಡ್ಕೊಳ್ಳಿ, BS ನರ್ಸಿಂಗು ಅಥವಾ BPT, BPO ಆ ರೀತಿ. ಓಕೆ ಸರ್, 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ ವಿದ್ಯಾರ್ಥಿ. ಓಕೆ, ನೋಡಿ ಇಷ್ಟು ಬಂದರೂ ಕೂಡ ನೀವು ಎಂದೂ ಕೂಡ ನೀವು ಭಾಳ ಬೇಜಾರಾಗಬಾರ್ದು. ಓಕೆ, ಯು ಶುಡ್ ಟ್ರೈ ದಿಸ್. ಓಕೆ ಸರ್, ಐ ಗಾಟ್ 11,000 ವೆಟರ್ನರಿ ಡೌಟ್ 11,000ಕ್ಕೆ. ಅದು ಹೆಂಗೆ ಗೊತ್ತಾ, ಭಾಳ ಇನ್ನೂ ಜಾಸ್ತಿ ಬೇಕದಕ್ಕೆ ರ್ಯಾಂಕ್. ಓಕೆ ಸರ್, ರಿಸಲ್ಟ್ ವಿತೌಟ್ ಡ್ಯೂ ಟು ಸೆಕೆಂಡ್ PUC ಮಾರ್ಕ್ಸ್ ಅಂತ ಹೇಳಿದ್ದೀರಾ. ಸೊ ಇದು ನೀವೇನೋ ಸೆಕೆಂಡ್ PUC ಮಾರ್ಕ್ಸ್ ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ನೀವು KAದವರಿಗೆ ಇಮೇಲ್ ಹಾಕಿ, ಓಕೆ, ಮಾರ್ಕ್ ಶೀಟನ್ನು ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಸೆಂಡ್ ಮಾಡಿ, ಅವರು ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಸರ್ 1 ಲಕ್ಷ ಟು 2 ಲಕ್ಷ ಬಂದಿದೆ, ಅವ್ರಿಗೆ ಸೀಟ್ ಸಿಗುತ್ತಾ? ನಾನು ಹೇಳಿದ್ದೇನೆ ಫಸ್ಟ್ ವಿಡಿಯೋದ ಈ ಸ್ಟಾರ್ಟಿಂಗಲ್ಲಿ, ಅದನ್ನು ಇನ್ನೊಮ್ಮೆ ಕೇಳಿ ಆಯಿತಾ. ಸರ್ ಥ್ಯಾಂಕ್ ಯು ಸರ್. ನಾವು ಕೂಡ ಇವಾಗ ಭಾಳ ಜನಕ್ಕೆ ಕರೆಕ್ಷನ್ ಮಾಡ್ಬೇಕಂತಿದೆ. ಮತ್ತೊಮ್ಮೆ KAದವ್ರು ಬಿಡಬೇಕು. ಭಾಳಷ್ಟು ವಿದ್ಯಾರ್ಥಿ ಬರೀ ಒಬ್ಬರಿಬ್ಬರು ಇಷ್ಟೇ ಇದ್ದೀರಾ. ಒಂದು 34 ಜನ ಆದರೆ ಮತ್ತೊಮ್ಮೆ ನಾವು ಅಪ್ರೋಚ್ ಆಗೋಕ್ಕೆ ಉತ್ತಮವಾಗುತ್ತೆ. ಓಕೆ, ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ಬರಿಗೆ ರ್ಯಾಂಕಿಂಗ್ ಶೋ ಆಗ್ತಾ ಇಲ್ಲ, ಅದಕ್ಕೆ KAದವ್ರು ಮೇಲ್ ಮಾಡಿ ಆಯಿತಾ. ಸೊ ನೆಕ್ಸ್ಟು ವಿಕಲಚೇತನ ಅವರಿಗೆ ಅವರು ಕೂಡ ಒಂದು ತಪಾಸಣೆ ಮಾಡಬೇಕು, ಮೆಡಿಕಲ್ ಟೆಸ್ಟ್ ಅದು ಕೂಡ ಮಾಡಿಸ್ತಾರೆ ಆದಷ್ಟು ಬೇಗನೆ, ಡೋಂಟ್ ವರಿ. ಓಕೆ, ಸೊ ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ. 2 ಲ್ಯಾಕ್ ಬಂದಿದೆ ಕೆಲವೊಬ್ಬರಿಗೆ, ಹೌದಾ. ಸೊ ಸೀಟ್ ಮಾಡಿ ಆದಷ್ಟು ಬೇಗನೆ ಬಿಡ್ತಾರೆ, ವೆಯ್ಟ್ ಮಾಡಿ. ಸೊ ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳು. ಸೊ ನಾನು ಎಲ್ಲ ಕೋರ್ಸಸ್ಗಳನ್ನು BNYS, BSc ನರ್ಸಿಂಗು, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಎಲ್ಲ ಕೂಡ ಕಟ್ ಆಫ್ಸ್ ಹೋದ ವರ್ಷ ಸೆಂಡ್ ಮಾಡಿದ್ದೇನೆ. ನೋಡ್ಕೊಳ್ಳಿ, 2 ಲಕ್ಷವರೆಗೆ ಎಲ್ಲಿ ಬಂದಿದೆ. ಓಕೆ, ಹಂಗೆ ಬಂದಿಲ್ಲ ಅಂತಾರೆ ನಂಗೆ ಸಿಗೋದೇ ಇಲ್ಲ ಅಂತಲ್ಲ. ಓಕೆ, ರ್ಯಾಂಕಿಂಗ್ ಕೊಟ್ಟದ ಅಂದರೆ ಎಲ್ಲಾದರೂ ಒಂದು ಸೀಟ್ ಸಿಗುತ್ತೆ ಅಂತ ಮೀನಿಂಗ್. ಓಕೆ, ಯಾಕಂದರೆ ನಾನು ಹೇಳಿದ್ನಲ್ಲ, ಬರೀ ಇಂಜಿನಿಯರ್ ಅಷ್ಟೇ ಮಾಡದೆ ಬೇರೆ ಕೋರ್ಸ್ ಹಾಕಿದೆ ಅಟ್ಲೀಸ್ಟ್ ಒಂದಾದ್ರೂ ಕೋರ್ಸ್ ಸಿಗುತ್ತೆ. ಓಕೆ, ಹಂಗೆ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಕ್ ಅಲಾಟ್ಮೆಂಟ್ ಇನ್ನೂ ಕೆಲವೇ ದಿನಗಳಲ್ಲಿ ಮಾಕ್ ಅಲಾಟ್ಮೆಂಟ್ ಚಾಲು ಆಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ನನ್ನ ರ್ಯಾಂಕ್ ಬರ್ಬೋದು, ಯಾವ ಕಾಲೇಜ್ ಸಿಗೋದು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಈ ಕಟ್ ಆಫನ್ನು ನೋಡ್ಕೊಳ್ಳಿ. ಎಲ್ಲ ಕೂಡ ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೇನೆ. ಅದ್ರ ಲಿಂಕ್ ಬೇಕಪ್ಪ ಅಂದರೆ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇನ್ನೊಮ್ಮೆ ನೀವು ಎಲ್ಲ ಕೂಡ ಜಾಯ್ನ್ ಆಗಿ, ಈಗ ಮಧ್ಯಾಹ್ನ ಅಥವಾ ಇನ್ನೊಂದು 2 ತಾಸು ಬಿಟ್ಟು ನಾನು ನಿಮಗೆ ಆ ಎಲ್ಲ ಕೂಡ PDF ಅನ್ನು ಮತ್ತೊಮ್ಮೆ ಸೆಂಡ್ ಮಾಡ್ತೇನೆ. ಸೊ ದಟ್ ನಿಮಗೆ ಅನುಕೂಲವಾಗುತ್ತೆ. ಓಕೆ, ಆಲ್ ವೆರಿ ಬೆಸ್ಟ್. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಅಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ವಿಡಿಯೋ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.